ಹಾಲೆಲೂಯ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಇಂದು ಆತ್ಮೀಯರೇ ವಾಕ್ಯವನ್ನು ಕೇಳಲು ಧ್ಯಾನಿಸಿ ಅದರೊಟ್ಟಿಗೆ ಜೀವಿಸಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಆಮೆನ್. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೇ. ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರರೇ, ದೇವರ ವಾಕ್ಯ ಈ ರೀತಿ ನುಡಿಯುತ್ತದೆ ನೋಡಿ. ಎಫೆಸರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದುತ್ತೇನೆ, ಕೇಳಿ. ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಎಲ್ಲ ಸಮಯದಲ್ಲೂ ಪ್ರಾರ್ಥಿಸಿರಿ, ನಿಮ್ಮ ಕೋರಿಕೆ ಬೇಡಿಕೆಗಳನ್ನು ದೇವರಿಗೆ ಅರ್ಪಿಸಿರಿ, ಎಚ್ಚರವಾಗಿದ್ದು ಎಲ್ಲ ದೇವಜನರಿಗಾಗಿ ಎಡೆಬಿಡದೆ ಪ್ರಾರ್ಥಿಸಿರಿ. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಎಲ್ಲ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಎಲ್ಲ ಸಮಯದಲ್ಲೂ ದೇವರೊಟ್ಟಿಗೆ ನೀವು ಇರಲು ಆಸೆ ಪಡಿರಿ. ಸಮಯವು ನಮಗೆ ಈ ಲೋಕದಲ್ಲಿ ಅತಿ ಮುಖ್ಯವಾಗಿದೆ. ದೇವರೊಟ್ಟಿಗೆ ನೆಲೆಸಿ ಓಡುವವನ ಜೊತೆ ಸೈತಾನನು ಸಮಯಗಳನ್ನು ಕಟ್ಟಿ ಹಾಕುತ್ತಾನೆ. ಯಾವಾಗ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೋ, ದೇವಾಲಯದಲ್ಲಿ ಪ್ರಾರ್ಥನೆ ಇರುತ್ತದೋ, ಆ ಸಮಯದಲ್ಲಿ ಆತನಿಗೆ ಕೆಲಸಗಳನ್ನು ಕೊಡುತ್ತಾನೆ, ಆ ಕೆಲಸದಲ್ಲಿ ತೊಡಗುವಂತೆ ಮಾಡುತ್ತಾನೆ. ಇದು ನಮಗೆ ಸೈತಾನನು ಮಾಡುವ ಕೆಲಸ. ಸೈತಾನನು ಒಬ್ಬ ವ್ಯಕ್ತಿಯನ್ನು ಪ್ರಾರ್ಥನೆಯಿಂದ ಹಿಂದೆ ತಳ್ಳಲು ಆತನ ಮನಸ್ಸನ್ನು, ಆತನ ಕಾರ್ಯಗಳನ್ನು ತಳ್ಳಿ ಆತನನ್ನು ಪ್ರಾರ್ಥನೆಗೆ ಬಿಡದ ಹಾಗೆ ಸೈತಾನನು ಹಿಡಿಯಲು ಪ್ರಯತ್ನ ಮಾಡುತ್ತಾನೆ. ನಾವು ದಿನನಿತ್ಯವೂ ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಯ ಶಕ್ತಿಯು ಆತನನ್ನು ಇನ್ನೂ ಅಧಿಕವಾಗಿ ಪ್ರಾರ್ಥನೆಗೆ ಕೊಂಡು ಹೋಗುವ ಆ ಕೃಪೆಯು, ಆ ಮಹಿಮೆಯು ನಿನ್ನಲ್ಲಿದ್ದಾಗ ಸೈತಾನನು ಓಡಿ ಹೋಗುವ ಆ ಸಂದರ್ಭಗಳು ನಾವಾಗಿಯೇ ಅದನ್ನು ಉತ್ಪತ್ತಿ ಮಾಡಿಕೊಳ್ಳಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಒಂದು ಮರವು ಅಲ್ಲಿ ನೆಟ್ಟಾಗ ಆ ಮರಕ್ಕೆ ಯಾರು ನೀರು ಹಾಕಿದರೂ ಹಾಕದಿದ್ದರೂ ಕಾಡಿನಲ್ಲಿ ನೋಡಿ, ಮಳೆ ಬಂದಾಗ ಅದು ಸ್ವೀಕರಿಸಿ ಆ ಮರವು ಬೆಳೆದು ಬಿಡುತ್ತದೆ. ಕೆಲವು ಸಮಯ ನೀರಿಲ್ಲ ಅಂದರೂ ಸಹ ಆ ಮರವು ಗಟ್ಟಿಯಾಗಿ ನಿಂತುಕೊಳ್ಳುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಒಬ್ಬ ಮನುಷ್ಯನು ಆ ಮರದಂತೆ ಅಲ್ಲ, ಆತನು ಹೆಚ್ಚು ಅಧಿಕವಾದ ಪ್ರಾರ್ಥನೆಯಲ್ಲಿ, ಆ ಪವಿತ್ರಾತ್ಮರ ಶಕ್ತಿಯಲ್ಲಿ ಬೆಳೆಯಬೇಕಾದರೆ ಆ ಸೈತಾನನ ಕ್ರಿಯೆಗಳು, ಆತನ ಕಾರ್ಯಗಳನ್ನು ಮುರಿದು ಹಾಕಿ ಆತನು ಯಾವುದೇ ರೀತಿಯಿಂದ ದೇವರ ಶಕ್ತಿಯಲ್ಲಿ ಬೆಳೆಯದ ಹಾಗೆ, ಪ್ರಾರ್ಥನೆ ಮಾಡದ ಹಾಗೆ ಹಲವಾರು ರೀತಿಯ ಕಳವಳಗಳನ್ನು ಆತನ ಕುಟುಂಬದಲ್ಲಿ ಬರುವಂತೆ ಮಾಡುತ್ತಾನೆ ಸೈತಾನನು. ಪ್ರೀತಿಯ ಸಹೋದರ ಸಹೋದರರೇ, ದಿನನಿತ್ಯವಾದಕ್ಕೆ ದೇವರು ಹೇಳ್ತಾರೆ, ಪ್ರಾರ್ಥಿಸುವ ಮಕ್ಕಳಾಗಿ ಮಾರ್ಪಡಿ. ಪ್ರಾರ್ಥಿಸುವ ಮಗನು, ಪ್ರಾರ್ಥಿಸುವ ಮಗಳು ಎಂದಿಗೂ ಸೈತಾನನು ಅವರನ್ನು ಮುಟ್ಟಲು ಸಾಧ್ಯವಿಲ್ಲ. ಏಕೆಂದರೆ ಒಂದು ಕಬ್ಬಿಣವು ಕಾದಾಗ ಅದನ್ನು ನೀನು ಕೈಯಲ್ಲಿ ಮುಟ್ಟಿದರೆ ನಿನ್ನ ಕೈ ಸುಟ್ಟು ಹೋಗುತ್ತದೆ. ಒಬ್ಬ ಮನುಷ್ಯನು ಪ್ರಾರ್ಥನೆ ಮಾಡಿ ದೇವರ ಶಕ್ತಿಯನ್ನು, ದೇವರ ಮಹಿಮೆಯನ್ನು ಆತನು ಪಡೆದುಕೊಂಡಾಗ, ಆತನು ಪ್ರಾರ್ಥನೆ ಮಾಡಿದಾಗ ಆತನ ಬಾಯಿಯಿಂದ ಬರುವ ಒಂದೊಂದು ಮಾತುಗಳು ದೈವ ಶಕ್ತಿಯಿಂದ ತುಂಬಿರುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಆಗ ಸೈತಾನನು ನಿಮ್ಮನ್ನು ಹೊಕ್ಕಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಅದಕ್ಕೆ ದೇವರು ಹೇಳ್ತಾರೆ, ದಿನನಿತ್ಯವೂ ನೀವು ಪ್ರಾರ್ಥಿಸುವ ಮಕ್ಕಳಾಗಿ ಮಾರ್ಪಡಿ. ಪ್ರಾರ್ಥಿಸುವ ಸಮಯವನ್ನು ಕೊಡಿ.
ಆ ಪ್ರಾರ್ಥಿಸುವ ಸಮಯವು, ಆ ಸಮಯ ಕೊಟ್ಟಾಗ ಆ ಸಮಯದಲ್ಲಿ ನಾನು ಅಲ್ಲಿ ನೆಲೆಸಿ ನಿನಗೆ ನೀನು ಮಾಡುವ ಪ್ರಾರ್ಥನೆಯಲ್ಲಿ ನಾನು ನಿನ್ನಲ್ಲಿ ನೆಲೆಸುತ್ತೇನೆ. ಆಗ ಸೈತಾನು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ನಾನು ಮೊದಲನಾಗಿ ನಿಮಗೆ ಹೇಳಿದೆ, ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಎಲ್ಲ ಸಮಯದಲ್ಲೂ ಪ್ರಾರ್ಥಿಸಿರಿ, ನಿಮಗೆ ಸೈತಾನು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ನಾನು ಹೇಳಿದೆ. ಎರಡನೇದಾಗಿ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ಕೋರಿಕೆ ಏನಾಗಿದೆ ಈ ಲೋಕದಲ್ಲಿ? ನಿಮ್ಮ ಕೋರಿಕೆಗಳು ಈ ಲೋಕದಲ್ಲಿ ನನಗೆ ಅದು ಬೇಕು, ಇದು ಬೇಕು, ಎಲ್ಲ ಬೇಕಂತಲ್ಲ. ಆದರೆ ನೀನು ಪ್ರಾರ್ಥಿಸಬೇಕಾದರೆ ದೇವರು ಎಲ್ಲವನ್ನು ನಿನಗೆ ಕೊಟ್ಟು ಬಿಡುತ್ತಾರೆ. ನಿನ್ನ ಕೋರಿಕೆ ಹೇಳುವ ಮೊದಲೇ ನನ್ನ ಮಗನು ಪ್ರಾರ್ಥನೆಯಲ್ಲಿ ಬಲಗೊಂಡಿದ್ದರೆ, ಆ ಪ್ರಾರ್ಥನೆಯಲ್ಲಿ ಅವರು ಇದ್ದರೆ, ಆಗಲೇ ದೇವರು ನಿನ್ನ ಮನದಾಳವನ್ನು ಅರ್ಥ ಮಾಡಿಕೊಂಡು, ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು, ನಿನ್ನ ಹೃದಯವನ್ನು ಅರ್ಥ ಮಾಡಿಕೊಂಡು ದಿನನಿತ್ಯವೂ ನೀನು ಕುಳಿತು ಪ್ರಾರ್ಥನೆ ಮಾಡಬೇಕಾದರೆ ದೇವರ ಪ್ರಸನ್ನತೆಯು, ದೇವರ ಮಹಿಮೆಯು, ದೇವರ ಕೃಪೆಯು, ದೇವರ ಕರುಣೆಯು ನಿನ್ನಲ್ಲಿಯೂ, ನಿನ್ನ ಹೃದಯದಲ್ಲಿಯೂ, ನಿನ್ನ ಕುಟುಂಬದಲ್ಲಿಯೂ, ನಿನ್ನ ಮಕ್ಕಳಲ್ಲಿಯೂ, ನಿನ್ನ ಎಲ್ಲ ಕಾರ್ಯದಲ್ಲಿ ಇಳಿದು ಬರುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಯಾವಾಗ ದೇವರ ಮಹಿಮೆ ಇಳಿದು ಬರುತ್ತದೋ ಯಾವುದೇ ರೀತಿಯಿಂದ ನೀನು ಅಲ್ಲಿ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಕೋರಿಕೆಗಳು ಏನಾಗಿರಬಹುದು? ನೀನು ಎಷ್ಟೋ ವರ್ಷಗಳಿಂದ ಈ ಸಮಯದಲ್ಲಿ ನೀನು ಕಾಯಿಲೆಯಲ್ಲಿರುವೆಯಾ? ಈ ಕಾಯಿಲೆಯು ನನಗೆ ಗುಣವಾಗಲಿಲ್ಲವಲ್ಲ. ಆದರೆ ದೇವರಿಗೆ ನೀನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದಾಗ ಆ ಕಾಯಿಲೆಯನ್ನು ಸಹ ದೇವರು ಗುಣಪಡಿಸುವರು. ಏಕೆಂದರೆ ದೈವ ವಾಕ್ಯವು ಪರಿಶುದ್ಧವಾದ ವಾಕ್ಯ, ದೈವ ವಾಕ್ಯವು ನಿನ್ನನ್ನು ಶುದ್ಧಗೊಳಿಸುವ ವಾಕ್ಯ, ದೇವರ ವಾಕ್ಯವು ನಿನ್ನನ್ನು ಬಿಡುಗಡೆಗೊಳಿಸುವ ವಾಕ್ಯ, ದೈವ ವಾಕ್ಯವು ನಿನಗೆ ಧಾರಾಳವಾಗಿ ನಿನ್ನನ್ನು ಈ ಲೋಕದಲ್ಲಿ ಪಾಪಮಯ ಜೀವನಕ್ಕೆ ಬಿಡದೆ ಕಾಯುವ ವಾಕ್ಯ. ನೀನು ಪಾಪದಲ್ಲಿ ಇದ್ದರೂ ಸಹ ದೇವರ ವಾಕ್ಯ ನಿನ್ನಲ್ಲಿ ನೆಲೆಸಿದ್ದರೆ, ನೀನು ನೆನೆಸಿದಾಗ ಒಳ್ಳೆಯ ಮನಸ್ಸು ಬರುವಂತೆ ದೇವರು ನಿನಗೆ ಮಾಡುತ್ತಾರೆ, ಆ ಪಾಪದಿಂದ ಹೊರತರುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಿನ್ನ ಕೋರಿಕೆಯು ಏನೇ ಇದ್ದರೂ, ಇಗೋ ನನ್ನ ಪಾಪವನ್ನು ತೊಳೆದು ಬಿಡು ಯೇಸುವೆ, ಇಗೋ ನನ್ನ ಕ್ರೋಧಗಳನ್ನು ತೊಳೆದು ಬಿಡು, ನಾನು ಇಂಥ ತಪ್ಪನ್ನು ಮಾಡಿದ್ದೇನೆ. ಆದರೆ ದೇವರು ಹೇಳ್ತಾರೆ ಬೈಬಲ್ ಗ್ರಂಥದಲ್ಲಿ, ಇಗೋ ನೀನು ಪಾಪ ಮಾಡಿ ದೇವಾಲಯಕ್ಕೆ ಬಂದಿರುವೆಯಾ, ಮೊದಲು ಹೋಗಿ ಯಾರಾದರೂ ನಿನ್ನ ಕ್ಷಮಿಸದಿದ್ದರೆ, ನೀನು ಏನು ತಪ್ಪು ಮಾಡಿದರೆ ಮೊದಲು ಹೋಗಿ ನಿನ್ನ ಸ್ನೇಹಿತನಿಗೆ ಹೇಳು, ಇಗೋ ಈ ಪಾಪದಿಂದ ನಾನು ಮಾಡಿದ್ದೇನೆ, ಈ ಪಾಪ ಕ್ಷಮಿಸು ಎಂದು ಹೇಳಿ ನೀನು ನನಗೆ ತಂದು ಕಾಣಿಕೆಯಾಗಲಿ ಏನಾಗಲಿ ಅರ್ಪಿಸುವ ಮೊದಲು ಹೋಗು, ಕಾಣಿಕೆ ನನಗೆ ಬೇಡ. ಮೊದಲು ಹೋಗಿ ನಿನ್ನಲ್ಲಿರುವ ದ್ವೇಷ, ಅಗೆತನ ಏನೇ ಇದ್ದರೂ ನಿನ್ನ ಸ್ನೇಹಿತನ ಮೇಲಾಗಲಿ, ನಿನ್ನ ಕುಟುಂಬದವರ ಯಾರ ಮೇಲೆ ಆಗಲಿ, ನಿನ್ನ ಅಕ್ಕಪಕ್ಕದವರ ಮೇಲಾಗಲಿ, ಈ ಲೋಕದಲ್ಲಿ ಯಾರ ಬಗ್ಗೆಯಾಗಲಿ ನಿನಗೆ ಕೋಪವಿದ್ದರೆ, ಅಗೆತನವಿದ್ದರೆ, ಆತನ ಮೇಲೆ ದ್ವೇಷವಿದ್ದರೆ ಈಗಲೇ ಹೋಗು. ನಿನ್ನ ಕಾಣಿಕೆ ನನಗೆ ಬೇಡ, ಏನು ಬೇಡ, ಮೊದಲು ಹೋಗಿ ಕ್ಷಮಾಪಣೆಯನ್ನು ಯಾಚಿಸು, ಅವರೊಟ್ಟಿಗೆ ಒಂದಾಗು, ಪುನಃ ಬಂದು ನನಗೆ ನೀನು ಕಾಣಿಕೆಯನ್ನು ಕೊಡು, ಆಗ ನಾನು ಸಂತೋಷವಾಗಿ ಸ್ವೀಕರಿಸ್ತೇನೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಮ್ಮಲ್ಲಿ ಕೋರಿಕೆಗಳು ಏನೇ ಇದ್ದರೂ ನಮ್ಮ ಕೋರಿಕೆಗಳು ಕೊಡುವ ಮೊದಲು, ದೇವರಿಗೆ ಸಮರ್ಪಣೆ ಮಾಡುವ ಮೊದಲು ನಾವು ಶುದ್ಧರಾಗಿದ್ದೇವಾ, ನಾವು ಯಾವ ರೀತಿಯಾಗಿದ್ದೇವೆ ನೋಡಬೇಕು. ಏಕೆಂದರೆ ಒಂದು ಕತ್ತಿಯು ಚೂಪಾಗಿಲ್ಲದಿದ್ದರೆ ನೀನು ಕತ್ತರಿಸಲು ಸಾಧ್ಯವಿಲ್ಲ. ಒಂದು ಚೂಪಾಗಿದ್ದರೂ ಆ ಮರವನ್ನು ಕತ್ತರಿಸಲು ಹೋದರೆ ಅದು 1 hour ಆದರೂ ನೀನು ಕಟ್ ಮಾಡಲು ಸಾಧ್ಯವಿಲ್ಲ. ಅದೇ ನೀನು ಅಂಗಡಿಗೆ ಹೋಗಿ ಅದು ಚೂಪಾಗಿ ಮಾಡಿಕೊಂಡು ಬಂದು ಕತ್ತರಿಸು, ಅದು 5 ನಿಮಿಷದಲ್ಲಿ ಕಟ್ ಮಾಡಿ ಹಾಕುತ್ತದೆ. ಅದೇ ರೀತಿಯಾಗಿ ನೀನು ಸಹ ನಿನ್ನ ಕೋರಿಕೆ ನೀನು ದೇವರಿಗೆ ಕೊಡಬೇಕಾದರೆ, ನಿನ್ನಲ್ಲಿ ಶುದ್ಧನಾಗಿದ್ದರೆ, ಶುದ್ಧ ಮನಸ್ಸುಳ್ಳವರಾಗಿದ್ದರೆ ಆ ಕೋರಿಕೆಯು ನೆರವೇರುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, 12 ವರ್ಷಗಳಿಂದಲೂ ರಕ್ತಸ್ರಾವದ ಆಕೆಯ ಕೋರಿಕೆ ಎಲ್ಲವನ್ನೂ ಕಳೆದುಕೊಂಡಿದ್ದರು. ದೇವರನ್ನು ವಿಶ್ವಾಸಿ ಅಲ್ಲಿ ನಿಂತಿದ್ದಳು. ಆದರೆ ಯೇಸುವಿನ ಬಟ್ಟೆಯನ್ನು ಮುಟ್ಟಿದರೂ ಸಾಕು, ಮುಟ್ಟಿದಳು, ಗುಣ ಹೊಂದಿದಳು, ಬಿಡುಗಡೆಯಾದಳು.
ಅದೇ ರೀತಿ ಆ ವಾಕ್ಯವನ್ನು ಆಕೆಯ ಕೋರಿಕೆ ಏನೇ ಇದ್ದರೂ ಯಾರು ಹೇಳಿದಕ್ಕೆ ನಂಬಿದಳು, ವಿಶ್ವಾಸದಳು, ತಕ್ಷಣ ಬಿಡುಗಡೆಯಾದಳು. ಆ ರೀತಿ ಕೆಲಸ ಪ್ರೀತಿಯ ಸಹೋದರ ಸಹೋದರಿ, ದೇವರು ಎಂದಿಗೂ ನಮ್ಮನ್ನು ಮರೆಯುವುದಿಲ್ಲ. ನಮ್ಮ ಕೋರಿಕೆಗಳು ಯಾವುದೇ ಇದ್ದರೂ ಆ ಕೋರಿಕೆಗಳಿಗೆ ನಾವು ನಿಜವಾಗಿಯೂ ದೇವರಿಗೆ ನಮ್ಮ ಮನಸ್ಸನ್ನು, ನಮ್ಮ ಹೃದಯಗಳನ್ನು ಕೊಟ್ಟಾಗ ಎಲ್ಲವೂ ನಮಗೆ ಬಿಡುಗಡೆಯಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಬೇಡಿಕೆಗಳನ್ನು ದೇವರಿಗೆ ಅರ್ಪಿಸಿರಿ. ನೋಡಿ, ನಿಮ್ಮ ಕೋರಿಕೆ ಬೇಡಿಕೆಗಳು ಏನೇ ಇದ್ದರೆ ಅರ್ಪಿಸಿರಿ. ಆದರೆ ಅದನ್ನು ಯಾವ ರೀತಿ ನನಗೆ ಸಿಕ್ಕಬಹುದು ಎಂದು ನಾವು ಯೋಚನೆ ಮಾಡಿ ನೋಡಬೇಕು. ಪ್ರೀತಿಯ ಸಹೋದರ ಸಹೋದರಿ, ಯೋಚನೆಗೆ ಮುಂಚೆ ನಾನು ಒಳ್ಳೆಯವನಾಗಿದ್ದೇನಾ, ನಾನು ಒಂದು ಬೆರಳು ನನಗೆ ತೋರಿಸಿದಾಗ ಅಲ್ವಾ, ಇನ್ನೊಬ್ಬರಿಗೆ ಒಂದು ಬೆರಳು ತೋರಿಸುವಾಗ 3 ಬೆರಳು ನನಗೆ ತೋರಿಸ್ತದೆ. ನನ್ನಲ್ಲಿ ಏನು ಕಲ್ಮಶ ಉಂಟು, ನನ್ನಲ್ಲಿ ಯಾವ ರೀತಿಯ ಗುಣಗಳು ಕೆಟ್ಟದಾಗಿವೆ, ಅದನ್ನು ನೋಡಿ ಬದಲು ಮಾಡಬೇಕು ನಾವು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯ. ಎಚ್ಚರವಾಗಿದ್ದು ಎಲ್ಲ ದೇವಜನರಿಗಾಗಿ ಎಡೆಬಿಡದೆ ಪ್ರಾರ್ಥಿಸಿರಿ. ಎಚ್ಚರವಾಗಿದ್ದು ಎಲ್ಲ ಜನರಿಗೂ ಎಡೆಬಿಡದೆ ಪ್ರಾರ್ಥಿಸಿರಿ. ಈ ಲೋಕದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ. ಪ್ರಾರ್ಥಿಸಿರಿ. ಪ್ರಾರ್ಥಿಸಿದಾಗ ಆ ಕುಟುಂಬಗಳಿಗೆ ನಾನು ಯಾವುದೇ ಜನಕ್ಕೆ ನೀನು ಪ್ರಾರ್ಥನೆ ಮಾಡಿದರೂ ಅವರಿಗೆ ನನ್ನ ಮಹಿಮೆಯನ್ನು ಸುರಿಸುವೆನು ಎಂದು ದೇವರು ಹೇಳುತ್ತಾರೆ. ನೀನು ನಿಜವಾಗಿಯೂ ದೇವರಲ್ಲಿದ್ದರೆ, ನೀನು ದೇವರಲ್ಲಿ ಒಂದಾಗಿದ್ದರೆ ನಿನ್ನಲ್ಲಿ ಬೇಡುವ ಆ ಕೋರಿಕೆಗಳು ನೆರವೇರುತ್ತದೆ ಎಂದು ನಿನಗೆ ಗೊತ್ತಾದ ಮೇಲೆ ನೀನು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿಯೂ ಯಾರಿಗೆ ನೀನು ಪ್ರಾರ್ಥನೆ ಮಾಡಿದರೂ ಸರ್ವ ಜನರು ನನ್ನವರೇ ಈ ಲೋಕದಲ್ಲಿ, ಸರ್ವ ಜನಾಂಗಗಳು ನನ್ನದೇ ಈ ಲೋಕದಲ್ಲಿ, ಸರ್ವರು ನನ್ನವರೇ. ಆ ಸರ್ವರೆಂದರೆ ಯಾರು? ಗಂಡು ಹೆಣ್ಣಾಗಿ ಉತ್ಪತ್ತಿ ಮಾಡಿದ ಈ ಲೋಕದಲ್ಲಿ ಆ ಗಂಡು ಹೆಣ್ಣು ಈ ಲೋಕದಲ್ಲಿ ಅಪ್ಪಿ ಹರಡಿದೆ. ಅವರೆಲ್ಲರೂ ನನ್ನವರೇ. ಅವರು ಎಲ್ಲೇ ವಾಸಿಸಲಿ, ಯಾವುದೇ ಹಳ್ಳಿಯಲ್ಲಿ ವಾಸಿಸಲಿ, ಯಾವುದೇ ಪಟ್ಟಣದಲ್ಲಿ ವಾಸಿಸಲಿ, ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸಿಸಲಿ, ಅವರೆಲ್ಲರೂ ನನ್ನವರೇ. ಅವರಿಗೆ ಬಡವರಾಗಿದ್ದರು, ಸಾಹುಕಾರರಾಗಿದ್ದರು, ಅತಿ ಹೆಚ್ಚು ಸಾಹುಕಾರರಾಗಿದ್ದರು, ಅವರು ನನ್ನವರೇ. ನರಮಾನವನನ್ನು ನಾನು ಸೃಷ್ಟಿ ಮಾಡಿದನು. ಆ ನರಮಾನವರಿಗೆ ನನ್ನ ಉಸಿರನ್ನು ಊದಿ ನಾನು ಪ್ರಾರ್ಥನೆ ಮಾಡುವ ಶಕ್ತಿಯನ್ನು ಆತನಲ್ಲಿ ತುಂಬಿದ್ದೇನೆ. ನನ್ನ ಉಸಿರಿನಿಂದ ಆತನು ಜೀವಿಸುತ್ತಿದ್ದಾನೆ. ಹೆಣ್ಣು ಗಂಡಾಗಿ ಅವರನ್ನು ಈ ಲೋಕದಲ್ಲಿ ಬಿಟ್ಟಿದ್ದೇನೆ. ಹೆಣ್ಣು ಗಂಡು ಈ ಲೋಕದಲ್ಲಿ ಬಿಟ್ಟಾಗ ಅವರಿಂದ ಉತ್ಪತ್ತಿಯಾಗುವ ಎಲ್ಲ ಸಂತಾನಗಳು ನನ್ನನ್ನು ಸ್ತುತಿಸಬೇಕು, ನನ್ನನ್ನು ಆರಾಧಿಸಬೇಕು, ನನ್ನನ್ನು ಮಹಿಮೆಪಡಿಸಬೇಕು ಎಂಬುದೇ ಅರ್ಥ. ಆದರೆ ದೇವರು ಹೇಳ್ತಾರೆ, ನಾವು ಅಹಂಕಾರಿಗಳಾಗಿ ಬಾಳದೆ ದೈವ ಭಕ್ತಿಯಿಂದ ಬಾಳಿದರೆ ದೇವರು ಆ ಕುಟುಂಬಗಳಿಗೆ, ದೇವರು ಆ ಮಕ್ಕಳಿಗೆ ಆಶೀರ್ವಾದಗಳನ್ನು ದೇವರು ಸುರಿಸುವರು. ನನ್ನನ್ನು ನಂಬಿ ಬಂದವನನ್ನು ನಾನು ಕೈ ಬಿಡುವುದಿಲ್ಲ ಎಂದು ಹೇಳ್ತಾರೆ ದೇವರು. ಪ್ರೀತಿಯ ಸಹೋದರ ಸಹೋದರರೇ, ಎಡೆಬಿಡದೆ ನೀನು ಪ್ರಾರ್ಥಿಸಬೇಕಾದರೆ ಯಾವುದೋ ಒಂದು ಕುಟುಂಬಕ್ಕೆ, ಅವರು ಎಲ್ಲೇ ಇರಲಿ, ನೀನು ಪ್ರಾರ್ಥಿಸಿದಾಗ, ನಿಮ್ಮಲ್ಲಿ ಕಲ್ಮಶವಿಲ್ಲದೆ ನೀನು ಪ್ರಾರ್ಥಿಸಿದಾಗ ನಿಜವಾಗಿಯೂ ಅವರ ಮೇಲೆ ನಾನು ನನ್ನ ಕರುಣೆಯನ್ನು ಸುರಿಸುವೆನು ಎಂದು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ದೇವರು ಎಂದಿಗೂ ನಮ್ಮನ್ನು ಕೈ ಬಿಡದ ದೇವರು. ಪ್ರೀತಿಯ ಸಹೋದರ ಸಹೋದರಿ, ಶುಭ ಸಂದೇಶ ಸತ್ಕಾರ್ಯಗಳನ್ನು ನಿರ್ಭೀತವಾಗಿ ಸಾರಲು ಸೂಕ್ತವಾದ ಮಾತುಗಳನ್ನು ದೇವರು ನನಗೆ ದಯಪಾಲಿಸಲೆಂದು ನನಗೋಸ್ಕರ ಪ್ರಾರ್ಥಿಸಿರಿ. ಹಲ್ಲೆಲೂಯ. ನೋಡಿ, ಕೆಲವರು ಕೇಳಬಹುದು, ಈ ಶುಭ ಸಂದೇಶದ ಸತ್ಕಾರ್ಯಗಳನ್ನು ದೇವರು ನನಗೆ ದಯಪಾಲಿಸಲೆಂದು ನನಗೋಸ್ಕರ ಪ್ರಾರ್ಥಿಸಿರಿ. ಪ್ರೀತಿಯ ಸಹೋದರ ಸಹೋದರಿ, ಈ ಶುಭ ಸಂದೇಶದ ನೋಡಿ ಈ ಮಾತುಗಳನ್ನು ದೇವರು ಹೇಳ್ತಾರೆ, ಓದಿ ಅದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಇತರರಿಗೆ ಹೋಗಿ ನೀವು ಸಾರಿರಿ. ಇತರರೊಂದಿಗೆ ಆ ವಾಕ್ಯಗಳು ಜೀವಿಸುವಂತೆ ನಾವು ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರಿ, ಒಂದು ವಾಕ್ಯವನ್ನು ಬೇರೆಯವರಿಗೆ ಹೇಳಿ ಆ ವಾಕ್ಯವು ಅವರಲ್ಲಿ ನೆಲೆಸಿದಾಗ, ಆ ವಾಕ್ಯವು ಅವರಲ್ಲಿ ಜೀವಿಸಿದಾಗ ನಿನಗೂ ನಿನ್ನ ಕುಟುಂಬಕ್ಕೂ ಶಾಂತಿ ಇಳಿದು ಬರುತ್ತದೆ. ದೇವರ ಚಿತ್ತದಂತೆ ಪ್ರೀತಿಯ ಸಹೋದರ ಸಹೋದರಿ, ದೇವರು ಎಂದಿಗೂ ನಮ್ಮನ್ನು ಕೈ ಬಿಡದ ದೇವರು. ಪ್ರೀತಿಯ ಸಹೋದರ ಸಹೋದರಿ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯ ಸಹೋದರ ಸಹೋದರಿ, ಯಾಕೋಬನು ಬರೆದ
ಯಾಕೋಬನು ಬರೆದ ಪತ್ರದ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ 5 ಮತ್ತು 16ನೇ ವಾಕ್ಯವನ್ನು ಓದುತ್ತೇನೆ ಕೇಳಿ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಆದ್ದರಿಂದ ಒಬ್ಬರನ್ನೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಸ್ವಸ್ಥರಾಗುತ್ತೀರಿ. ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದದ್ದು ಹಾಗೂ ಫಲದಾಯಕವಾದದ್ದು. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಆದ್ದರಿಂದ ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ. ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳದೆ ನಾವು ಈ ಲೋಕದಲ್ಲಿ ಜೀವಿಸಿದಾಗ ಪಾಪಮಯ ಜೀವನು ನಮ್ಮನ್ನು ಈ ಲೋಕದಲ್ಲಿ ಕಳವಳಗಳಿಗೆ, ಕಷ್ಟಗಳಿಗೆ, ದುಃಖಗಳಿಗೆ, ವೇದನೆಗಳಿಗೆ ನಮ್ಮನ್ನು ಉಂಟು ಮಾಡುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಸ್ವರ್ಗದಲ್ಲಿ ನಮಗೆ ಸ್ಥಳ ಬೇಕಾದರೆ ಈ ಲೋಕದಲ್ಲಿ ಪಾಪವನ್ನು ಬಿಟ್ಟು ಬಾ ಎಂದು ದೇವರು ಹೇಳ್ತಾರೆ. ಈ ಪಾಪಗಳು ನಮಗೆ ಈ ಲೋಕದಲ್ಲಿ ಹಲವಾರು ರೀತಿಯಿಂದ ಪಾಪಗಳು ನಮ್ಮನ್ನು ಸೆಳೆದಾಗ ಅದೆಲ್ಲವನ್ನು ದೂರ ತಳ್ಳಿ ಪ್ರೀತಿಯ ಸಹೋದರ ಸಹೋದರರೇ, ನಾವು ಯೇಸುವಿನಂತೆ ಓಡಿದಾಗ ನಿಜವಾಗಿಯೂ ನಾವು ಭಾಗ್ಯವಂತರು ಎಂದು ಹೇಳಬಹುದು. ಪ್ರೀತಿಯ ಸಹೋದರ ಸಹೋದರರೇ, ಆಗ ನೀವು ಸ್ವಸ್ಥಚಿತ್ತರಾಗಿರಿ. ಆ ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದದ್ದು ಹಾಗೂ ಫಲದಾಯಕವಾದದ್ದು. ಏಕೆಂದರೆ ಯೇಸುವಿನಂತೆ ನಾವು ನಡೆದಾಗ ಅವರ ಶಕ್ತಿಯುತವಾದ ಪ್ರಾರ್ಥನೆಗಳಲ್ಲಿ ಯಾವ ರೀತಿಯಾಗಿ ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳನ್ನು ಮಾಡಿದರು, ಅದೇ ರೀತಿಯಿಂದ ನೀನು ಪ್ರಾರ್ಥನೆ ಮಾಡಿದಾಗ ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು ಖಂಡಿತವಾಗಿಯೂ ನಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಯೇಸುವಿನ ವಾಕ್ಯವು ಬಲವಾಗಿದೆ ಎಂಬುದಕ್ಕೆ ಹಲವಾರು ಉದಾಹರಣೆಗಳು, ಹಲವಾರು ಬೈಬಲ್ ಗ್ರಂಥ ಓದಬೇಕಾದರೆ ನಮಗೆ ಸಾಕ್ಷಿಗಳು ನಮ್ಮ ಮುಂದೆ ಇದೆ. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ನಮ್ಮಲ್ಲಿ ಇರುವ ನೋಡಿ, ಬೈಬಲ್ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ಪ್ರೀತಿಯ ಸಹೋದರ ಸಹೋದರರೇ, ಇಬ್ಬರು ವ್ಯಕ್ತಿಗಳು ಅಲ್ಲಿ ಇದ್ದಾಗ ಆ ಇಬ್ಬರು ವ್ಯಕ್ತಿಗಳು ಆ ಬಲೆಗಳನ್ನು ಹಿಡಿದು ಅವರು ಇಡೀ ರಾತ್ರಿಯಿಂದ ಬಲೆ ಹಿಡಿಯುವ ಕೆಲಸದಲ್ಲಿ ಅವರಿರ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಅವರು ಮೀನು ಹಿಡಿಯುವ ಕೆಲಸವೇ ಅವರದ್ದು. ಮೀನು ಹಿಡಿದುಕೊಂಡು ಬಂದರೆ ಅವರಿಗೆ ಊಟ. ಸಿಮೋನನು ಅದರಲ್ಲೇ ಬಲಗೊಂಡಿದ್ದನು, ಅದರಲ್ಲೇ ಶಕ್ತಿಯುತನಾಗಿದ್ದನು, ಅದರಲ್ಲೇ ನಿರತನಾಗಿದ್ದನು ಎಂಬುದು ನೋಡ್ತೇವೆ. ಆದರೆ ಪ್ರೀತಿಯ ಸಹೋದರ ಸಹೋದರರೇ, ಆತನು ದೇವರಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟ ಕಾರಣ ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಅಲ್ಲಿಗೆ ಬಂದು ಸೀಮೋನನಿಗೆ ಹೇಳ್ತಾರೆ, ನೀನು ಆಳವಾದ ಸ್ಥಳಕ್ಕೆ ನಿನ್ನ ದೋಣಿಯನ್ನು ತೆಗೆದುಕೊಂಡು ನಡೆಯುವಾಗ ಅವನು ರಾತ್ರಿಯೆಲ್ಲ ಹಿಡಿದು ಬೇಸರದಿಂದ ಅಲ್ಲಿ ಬಲೆ ಸರಿಪಡಿಸ್ತಾ ಇರ್ತೇನೆ. ಆದರೆ ಯೇಸು ಬಂದು ಹೇಳ್ತಾರೆ, ಆಳವಾದ ಸ್ಥಳಕ್ಕೆ ನೀನು ತೆಗೆ ಎಂದಾಗ ಅವರ ಮಾತಿಗೆ ಏನು ಹಿಂಜರಿಯದೆ ಆತನು ಆಳವಾದ ಸ್ಥಳಕ್ಕೆ ದೋಣಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ಬಲೆಯನ್ನು ಬೀಸಿದಾಗ ರಾಶಿಯಾಗಿ ಮೀನು ಸಿಕ್ಕಿದಾಗ ಆತನು, ನಾನು ಪಾಪಾತ್ಮ, ನನ್ನನ್ನು ಕ್ಷಮಿಸಿರಿ ಎಂದು ಹೇಳ್ತೇನೆ. ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ನೀವು ಸಹ ಎಷ್ಟೋ ತಿಂಗಳುಗಳಿಂದ, ಎಷ್ಟೋ ವರ್ಷಗಳಿಂದ ನಿನ್ನ ಕುಟುಂಬವು ಕಷ್ಟದಲ್ಲಿದೆಯಾ, ತೊಂದರೆಯಲ್ಲಿದೆಯಾ, ಯಾವುದೋ ರೀತಿಯಿಂದ ಕಷ್ಟದಲ್ಲಿ ಸಿಕ್ಕಿ ಹಾಕೊಂಡು ವರ್ಷಗಳಿಂದ ನೀನು ಆಗದ ಕಾರ್ಯಗಳಲ್ಲಿದೆಯಾ, ಈ ಸಮಯದಲ್ಲಿ ಯಾವ ರೀತಿಯಾಗಿ ಯೇಸು ಹೇಳಿದಾಗ ಸೀಮೋನನು ಬಲೆಯನ್ನು ಬೀಸಿ ಎಳೆದಾಗ ರಾಶಿ ಮೀನು ಸಿಕ್ಕಿತು, ಅದೇ ರೀತಿಯಾಗಿ ನಿಮ್ಮ ಕಾರ್ಯಗಳು ನಿಮ್ಮಲ್ಲಿ ಇಂದು ಜಯ ಹೊಂದುವು ಎಂದು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರಿ, ಏಕೆಂದರೆ ಸೀಮೋನನು ರಾತ್ರಿಯಲ್ಲಿ ಎಷ್ಟೋ ವರ್ಷಗಳಿಂದ ಮೀನಿಡಿದು ಆತನ ಯಾವಾಗ ಮೀನು ಸಿಕ್ಕದಿಲ್ಲ ಎಂದು ಗೊತ್ತಿತ್ತು. ಆದರೆ ಆ ರಾತ್ರಿ ಆತನಿಗೆ ಮೀನು ಸಿಗಲಿಲ್ಲ. ಏಕೆಂದರೆ ದೇವರು ಯೇಸು ಆತನ ಬಳಿಗೆ ಬಂದು ಹೇಳಿದರು, ಯೇಸು ಬಲೆಯನ್ನು ಬೀಸಿದನು, ಸಿಕ್ಕಿತು, ರಾಶಿಯಾಗಿ ಅಲ್ಲಿನಿಂದ ಆತನ ಜೀವನವೇ ಬದಲಾಯಿತು. ಅದೇ ರೀತಿಯಾಗಿ ಪ್ರೀತಿಯ ಸಹೋದರ ಸಹೋದರಿ, ಯಾರು ಈ ಸಮಯದಲ್ಲಿ ವೇದನೆಯಲ್ಲಿದ್ದರು, ದುಃಖದಲ್ಲಿದ್ದರು, ಅವರಿಗೆ ಖಂಡಿತವಾಗಿ ನಾನು ಹೇಳ್ತೇನೆ, ನಿಮ್ಮ ಕಾರ್ಯಗಳು ಇಂದು
ಜಯವೆಂದು ಇದೇ ಸೀಮೋನನು ಯಾವ ರೀತಿಯಾಗಿ ಜಯವೊಂದಿದನೋ ಅದೇ ರೀತಿಯಾಗಿ ನಿಮಗೆ ಜಯವನ್ನು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಕೆಲಸ ಇಲ್ಲವೆಂದು ನೀನು ಎಷ್ಟೋ ತಿಂಗಳುಗಳಿಂದ ಓಡಾಡಿಯುವ ಮಗನೇ ಮಗಳೇ, ಇಗೋ ನಿನಗೆ ಕೆಲಸವು ಈ ಸಮಯದಲ್ಲೇ ಕೆಲವು ಸಿಕ್ಕುತ್ತದೆ. ಆ ಕೆಲಸದಿಂದ ನೀನು ಜಯ ಹೊಂದುವೆ ಪೇತ್ರನ ತರ ಪ್ರೀತಿಯ ಸಹೋದರ. ಏಕೆಂದರೆ ಯಾವ ರೀತಿಯಾಗಿ ಜಯ ಹೊಂದುವರೆ, ಯಾವ ರೀತಿಯಾಗಿ ಸೀಮೋನನು ಬಲೆಯನ್ನು ಕೇಳಿದಾಗ ಆತನ ಜೀವನವು ಬದಲಾಯಿತು, ಅದೇ ರೀತಿಯಾಗಿ ಈ ಸಮಯದಲ್ಲಿ ನಿನ್ನ ಜೀವನವು ಬದಲಾಗ್ತದೆ. ಎಲ್ಲ ಕೆಲಸ ಕಾರ್ಯಗಳು ಸಿಕ್ಕಿ ನಿನ್ನ ಜೀವನದಲ್ಲಿ ನೀನು ಬದಲಾವಣೆಯನ್ನು ಕಾಣುವೆ. ಪ್ರೀತಿಯ ಸಹೋದರ ಸುರೇ, ಹೊರ ದೇಶಕ್ಕೆ ಹೋಗಲು ಕೆಲವರು ಇಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ. ಆ ಪ್ರಯತ್ನಗಳು ದೇವರು ಹೇಳ್ತಿದ್ದಾರೆ, ನಿಮ್ಮ ಪ್ರಯತ್ನಗಳು ಜಯ ಹೊಂದುತ್ತದೆ. ನೀವು ಯಾವ ರೀತಿಯಾಗಿ ಸೀಮೋನನು ಬಲೆ ಬೀಸಿದಾಗ ಸಿಕ್ಕಿತು, ಅದೇ ರೀತಿಯಾಗಿ ಕೆಲವರು ಲೋನ್ ಟ್ರೈ ಮಾಡುತ್ತಿರಬಹುದು, ಹಣ ಇಲ್ಲ, ಆ ಹಣವು ದೇವರು ನಿನಗೆ ಒದಗಿಸುವರು. ನೀನು ಹೋಗಬೇಕಾದ ಕೆಲಸ ಕಾರ್ಯಗಳು ಯಶಸ್ವಿಯಾಗುವುದೆಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸ್ವರೇ, ಭಯಪಡಬೇಡ ಮಗನೇ ಮಗಳೇ, ಯುವಕರೇ ಭಯಪಡಬೇಡಿ. ನಿಮ್ಮಲ್ಲಿ ದೇವರಲ್ಲಿ ನಂಬಿಕೆ ಇಡಿ, ದೇವರಲ್ಲಿ ಭರವಸೆ ಇಡಿ. ನೀವು ಈ ಲೋಕದ ಚಿಂತೆಗಳನ್ನು ಬಿಟ್ಟು ಬಿಡಿ, ದೇವರ ಚಿಂತೆಯಲ್ಲಿರಿ. ಈ ಲೋಕದ ಕಾರ್ಯಗಳು ದೇವರು ಕೊಟ್ಟಿರುವ ಸಮಯದಲ್ಲಿ ಎಷ್ಟು ಹೊತ್ತು ಕೆಲಸ ಮಾಡಬೇಕು ಕೆಲಸ ಮಾಡಿ ದೇವರಿಗೆ ಒಂದು ಸಮಯವನ್ನು ಕೊಡಿ. ಬೈಬಲ್ ಗ್ರಂಥವನ್ನು ತೆಗೆದುಕೊಂಡು ಒಂದೊಂದು ಪ್ಯಾರ ನೀನು ಓದಿ ನೋಡು. ಕೆಲವು ದಿನಗಳಲ್ಲಿ ನಿನ್ನ ಜೀವನವು ಬದಲಾಗುತ್ತದೆ. ನೀನು ದಿನನಿತ್ಯವೂ ಓದಬೇಕಾದರೆ ದೈವ ಶಕ್ತಿಯ ಬಲವು, ಆ ಸೈತಾನನ ಕ್ರಿಯೆಗಳು ನಿನ್ನಿಂದ ಹೊರಹೋಗುತ್ತದೆ. ಸೈತಾನನು ಹೊರಗಟ್ಟುತ್ತಾನೆ ನಿನ್ನ ಎಲ್ಲ ಕೆಟ್ಟ ಚಟಗಳನ್ನು. ಪ್ರೀತಿಯ ಸಹೋದರ ಸಹೋದರರೇ, ಹಾಲೆಲೂಯ ಹಾಲೆಲೂಯ. ದೇವಾದ ದೇವನೇ, ಈ ಸಮಯದಲ್ಲಿ ದೇವರ ಕಾರ್ಯವು ನಡೆಯುತ್ತದೆ. ಯುವಕ ಯುವತಿಯರಲ್ಲಿ ದೇವರು, ಯುವಕ ಯುವತಿಯರೇ, ನೀವು ಈ ಲೋಕದಲ್ಲಿ ಜೀವಿಸಬೇಕಾದರೆ ನಿಮ್ಮಲ್ಲಿರುವ ಕೆಟ್ಟ ಕನಸುಗಳು, ಕೆಟ್ಟ ದುರಾಭ್ಯಾಸಗಳನ್ನು ಈ ಸಮಯದಲ್ಲಿ ದೇವರು ಹೊರತೆಗೆಯುತ್ತಾರೆ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ಯುವಕರೇ, ಈ ಸಮಯದಲ್ಲಿ ಬದಲಾಗಿರಿ, ವಾಕ್ಯದೊಂದಿಗೆ ಹೋಗಿರಿ. ಬೈಬಲ್ ಗ್ರಂಥವನ್ನು ಒಂದೊಂದು ಪ್ಯಾರ ಓದಿ 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 ಕೆಲವು ದಿವಸಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ ನಿಮ್ಮ ಜೀವನವು ಖಂಡಿತವಾಗಿಯೂ ಬದಲಾಗುತ್ತದೆ. ದೇವರನ್ನು ಮರೆಯಬೇಡಿ, ಬೈಬಲ್ ಗ್ರಂಥವನ್ನು ಓದುವುದನ್ನು ಮರೆಯಬೇಡಿ. ಸಮಯ ಕೊಡಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವನೇ. ಈ ಮಕ್ಕಳನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಯುವಕ ಯುವತರು ಬಲಗೊಳ್ಳಲಿ ಸ್ವಾಮಿ. ಯೇಸುವೆ, ಯುವಕ ಯುವತರನ್ನು ನೀನು ಬಲಗೊಳಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ. ಹಾಲೆಲೂಯ ಹಾಲೆಲೂಯ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ ಅಪ್ಪ. ನಿಮಗೆ ವಂದನೆ, ನಿಮಗೆ ಆರಾಧನೆ ಯೇಸುವೆ. ಹಾಲೆಲೂಯ ಹಾಲೆಲೂಯ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದುತ್ತೇನೆ, ಕೇಳಿ ಪ್ರೀತಿಯ ಸಹೋದರ ಸಹೋದರರೇ. ಹಾಲೆಲೂಯ ಹಾಲೆಲೂಯ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಎಲ್ಲ ಸಮಯದಲ್ಲೂ ಪ್ರಾರ್ಥಿಸಿರಿ. ನಿಮ್ಮ ಕೋರಿಕೆ ಬೇಡಿಕೆಗಳು ಎಲ್ಲವೂ ಯಶಸ್ವಿಯಾಗುವು. ನಿಮ್ಮ ಕೋರಿಕೆಗಳು ಏನೇ ಇದ್ದರೆ ದೇವರ ಬಲವಾಗಿ ನೀವು ಪ್ರಾರ್ಥಿಸಿರಿ. ನಾನು ಈಗ ಹೇಳಿದ ಪ್ರಕಾರ ಯುವಕರೇ, ನೀವು ಬೈಬಲ್ ಗ್ರಂಥವನ್ನು ಒಂದೊಂದು ಪ್ಯಾರ ಓದಿ ನೋಡಿರಿ. ಕೆಲವು ತಿಂಗಳುಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುವು. ಹೇಳಬಲ್ಲಿ ಸರ್ವಶಕ್ತರಾದ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನಿಸುವೆ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ, ಓದುತ್ತಿರುವ, ಆಲಿಸುತ್ತಿರುವ ಪ್ರತಿಯೊಬ್ಬರಲ್ಲಿ ನಿಮ್ಮ ಕೃಪೆಯು, ನಿಮ್ಮ ಮಹಿಮೆಯು ಅವರ ಮೇಲೆ ಇಳಿದು ಬರಲಿ ಎಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್ ಆಮೇನ್.